ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿರ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಕುಮಾರ್ ಮತ್ತಿಕೆರೆ. ಮಲ್ಲೇಶ್ವರದಲ್ಲಿ ಸ್ಟಾರ್ಟ್ ಆಯಿತು ಕಡಲೆಕಾಯಿ ಹಬ್ಬ. ಬಂಧುಗಳೇ, ಈ ಸಲ ಮಲ್ಲೇಶ್ವರಂದಲ್ಲಿ 9ನೇ ವರ್ಷದ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಇದು ನಡೀತಾ ಇರೋದು ನವೆಂಬರ್ 8, 9, 10. ರೈತ ಸ್ನೇಹಿ ಕಡಲೆಕಾಯಿ ಪರಿಷೆ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಲಾಗಿರುವ ಈ ಪರಿಷೆ ಮಲ್ಲೇಶ್ವರಂನ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಜರುಗಲಿದೆ. ಇಲ್ಲಿ ನಡೀತಾ ಇದೆ. ಈ ಪರಿಷೆಯಲ್ಲಿ ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶದ ರೈತರು ಇಲ್ಲಿ ಬಂದು ಬೀದಿಯಲ್ಲಿ ಕಡಲೆಕಾಯಿಗಳನ್ನು ಹಾಕ್ಕೊಂಡು, ಅಂದರೆ ಮೂಟೆಗಟ್ಟೆ ಕಡಲೆಕಾಯಿಗಳನ್ನು ಹಾಕ್ಕೊಂಡು ವ್ಯಾಪಾರ ಮಾಡ್ತಾರೆ. ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ನಡೀತಾ ಇರುತ್ತೆ. ಮಲ್ಲೇಶ್ವರಂಗೆ ಒಂದು ಹೆಸರು ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದಲೇ. ಯಾಕಂದರೆ ಇದು ಭಾಳ ಪುರಾತನವಾದ ದೇವಸ್ಥಾನ. ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಅಂದರೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂತೇಳಿ ಪ್ರಸಿದ್ಧವಾಗಿದೆ. ನಾನು ನಿಮಗೆ ಕಾಡು ಮಲ್ಲೇಶ್ವರ ದೇವಸ್ಥಾನದ ಹಿನ್ನೆಲೆಯನ್ನು ನಾನು ನಿಮಗೆ ಹೇಳ್ತೀನಿ. ಬಹಳ ಹಿಂದೆ ವಿಳೆದೆಲೆ ವ್ಯಾಪಾರಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ಮಲ್ಲಪ್ಪ ಶೆಟ್ಟಿ ಎಂಬ ವರ್ತಕರು ಒಂದು ದಿನ ತಮ್ಮ ಊರಿಗೆ ಹಿಂದಿರುಗಲಾಗದೆ ಈಗಿನ ಮಲ್ಲೇಶ್ವರ ದೇವಸ್ಥಾನ ಇರುವ ಸ್ಥಳದಲ್ಲಿ ತಂಗಿದ್ದರು. ಅಲ್ಲಿ 2 ಕಲ್ಲುಗಳನ್ನು ಹೂಡಿ ಅನ್ನ ಮಾಡುತ್ತಿದ್ದರು. ಆಗ ಅನ್ನ ರಕ್ತದ ಬಣ್ಣಕ್ಕೆ ತಿರುಗಿತು. ಅದನ್ನು ಕಂಡು ಹೆದರಿದ ಮಲ್ಲಪ್ಪ ಶೆಟ್ಟರು ಪ್ರಜ್ಞೆ ತಪ್ಪಿ ಬಿದ್ದರು. ಒಲೆಗೆ ಬಳಸಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲು ಶಿವಲಿಂಗದ ಆಕಾರ ಪಡೆದುಕೊಂಡಿತ್ತಂತೆ. ತಮ್ಮ ತಪ್ಪಿನ ಅರಿವಾದ ನಂತರ ಪರಿಹಾರವಾಗಿ ಶೆಟ್ಟರು ಅಲ್ಲಿಯೇ ದೇವಸ್ಥಾನ ನಿರ್ಮಿಸಿದರು ಎಂಬ ಐತಿಹಾಸಿಕ ಹಿನ್ನೆಲೆ ಇದೆ. ಪುರಾಣ ಕಾಲದಲ್ಲಿ ಗೌತಮ ಋಷಿಗೆ ಶಿವ ಇಲ್ಲಿ ಪ್ರತ್ಯಕ್ಷನಾಗಿ ದರ್ಶನ ನೀಡಿದ ಸ್ಥಳ ಇದೆಂದು ಹೇಳಲಾಗುತ್ತದೆ. ಈ ಪ್ರದೇಶ ಹಿಂದೆ ಕಾಡಾಗಿತ್ತು. ಇಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ನಿರ್ಮಾಣವಾದ ನಂತರ ಈ ಪ್ರದೇಶಕ್ಕೆ ಕಾಡು ಮಲ್ಲೇಶ್ವರ ಎಂಬ ಹೆಸರು ಬಂತು ಎಂದು ಹೇಳಲಾಗುತ್ತದೆ. ಮಲ್ಲೇಶ್ವರ ಈಗ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿದೆ ಎಂದು ನಮ್ಮೆಲ್ಲರಿಗೂ ಗೊತ್ತಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಗತಕಾಲದಿಂದಲೂ ಬಸವನಗುಡಿ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಅದೇ ರೀತಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದಿಂದ 9ನೇ ವರ್ಷದ ಕಡಲೆಕಾಯಿ ಪರಿಷೆಯನ್ನು ಮಲ್ಲೇಶ್ವರಂನಲ್ಲಿ ನಡೀತಾ ಇದೆ ಇವಾಗ. ಬಂಧುಗಳೇ, ಅದೇ ರೀತಿಯಾಗಿ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರ ಅಂತ ನಂದಿ ದೇವಸ್ಥಾನಕ್ಕೆ ಕರೀತಾರೆ. ಇದು ಮಲ್ಲೇಶ್ವರಂ ಅಂತಂದ್ರೆ ಕಾಡು ಮಲ್ಲೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಬರುತ್ತೆ. ಹೀಗೆ ಕರೆಯಲು ಕಾರಣವೇನು ಅಂತಂದ್ರೆ ಮಲ್ಲೇಶ್ವರಂನ ಈ ದೇವಾಲಯವು ಉಳಿದೆಲ್ಲ ಹಿಂದೂ ದೇವಾಲಯಗಳಿಗಿಂತ ವಿಭಿನ್ನವಾಗಿದೆಯಂತೆ. ಈ ದೇವಾಲಯದ ಶಿಲ್ಪಗಳು ಹಾಗೂ ಪ್ರತಿಮೆಗಳು ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿವೆಯಂತೆ. ಆದ್ದರಿಂದ ಈ ದೇವಾಲಯವನ್ನು ದಕ್ಷಿಣ ಮುಖ ದೇವಾಲಯವೆಂದು ಕರೆಯಲಾಗುತ್ತದೆ. ಹಾಗೂ ಈ ದೇವಾಲಯದಲ್ಲಿ ನಂದಿ ವಿಗ್ರಹದ ಬಾಯಿಯಿಂದ ನಿರಂತರವಾಗಿ ನೀರು ಹರಿಯುತ್ತದೆ. ಈ ನೀರನ್ನು ಹಿಂದೂ ಧರ್ಮದಲ್ಲಿ ತೀರ್ಥ ಎನ್ನುತ್ತಾರೆ. ನಂದಿ ವಿಗ್ರಹದ ಬಾಯಿಯಿಂದ ಹಾರಿ ಹೋದ ನೀರು ಶಿವಲಿಂಗದ ಮೇಲೆ ಬೀಳುತ್ತದೆ. ಅಂದರೆ ನಂದಿ ವಿಗ್ರಹದ ಬಾಯಿಯಿಂದ ಬಂದಂಥ ನೀರು ಶಿವಲಿಂಗದ ಮೇಲೆ ಬೀಳುತ್ತೆ. ಆ ನೀರು ಎಲ್ಲಿಂದ ಬರುತ್ತೆ ಅಂತ ಇದುವರೆಗೂ ಕಂಡುಹಿಡಿಯೋಕ್ಕಾಗಿಲ್ಲ, ಯಾರಿಗೂ ಗೊತ್ತಿಲ್ಲ. ನಿರಂತರವಾಗಿ ನಂದಿ ಬಾಯಿಯಿಂದ ಶಿವಲಿಂಗದ ಮೇಲೆ ನೀರು ಬೀಳ್ತಾನೇ ಇರುತ್ತೆ. ಇದು ದಕ್ಷಿಣ ಮುಖವಾಗಿದೆ. ಹಾಗಾಗಿ ದಕ್ಷಿಣ ಮುಖ ನಂದೀಶ್ವರ ಎಂದು ಕರೆಯಲಾಗುತ್ತೆ. ಈ ಕಾರಣದಿಂದ ಈ ದೇವಾಲಯವನ್ನು ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರವೆಂದು ಪ್ರಸಿದ್ಧಿ ಕೂಡ ಆಗಿದೆ. ಇಲ್ಲಿ ನೋಡ್ಬೋದು, ನಿಮಗೆ ಕಲ್ಯಾಣಿ ಕೂಡ ಕಾಣಿಸ್ತಾ ಇದೆ. ನಂದಿ ಬಾಯಿಂದ ಬಂದಂಥ ನೀರು ಶಿವಲಿಂಗದ ಮೇಲೆ ಬಿದ್ದ ನಂತರ ಕಲ್ಯಾಣಿಗೆ ಸೇರುತ್ತದೆ. ಅಲ್ಲಿ ಸಾಕಷ್ಟು ಸಾಕಷ್ಟು ಮೀನುಗಳಿದೆ, ಆಮೆಗಳಿದೆ. ಮೀನುಗಳಂತೂ ಸಿಕ್ಕಾಬಟ್ಟೆ ಇದೆ. ಈ ಕಲ್ಯಾಣಿಯು ಒಂದು ವಿಶೇಷವಾಗಿದೆ, ಬಹಳ ಸುಂದರವಾಗಿದೆ ನೋಡಲು. ಇಲ್ಲಿನ ನಂದಿ ವಿಗ್ರಹದ ಬಾಯಿಯಿಂದ ನೀರು ಎಲ್ಲಿಂದ ಹರಿದು ಬರುತ್ತದೆ ಎನ್ನುವುದು ಕಗ್ಗಂಟಾಗಿ ಉಳಿದಿದೆ. ಇದು ಹೇಳುವುದಕ್ಕಿಂತ ಮುಂಚೆ ನಾನು ಇಲ್ಲಿನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ. ಅದೇ ರೀತಿಯಾಗಿ ಗಂಗಮ್ಮ ದೇವಸ್ಥಾನ ಕೂಡ ಇದೆ. ಅಂದರೆ ಗಂಗಮ್ಮ ತಾಯಿ ದೇವಸ್ಥಾನ ಕೂಡ ಇದೆ. ಅದು ಕೂಡ ಬಹಳ ಪುರಾತನವಾದದ್ದು. ನಾನು ನಿಮಗೆ ಹೇಳ್ತೀನಿ, ಕಗ್ಗಂಟಾಗಿ ಉಳಿದ ಅಂದರೆ ರಹಸ್ಯ ಏನಪ್ಪ ಅಂತಂದರೆ ನಂದಿ ಬಾಯಲ್ಲಿ ನೀರು ಎಲ್ಲಿಂದ ಬರುತ್ತೆ ಅನ್ನೋದು ಎಲ್ಲಿಯೂ ಕೂಡ ಉಲ್ಲೇಖವಿಲ್ಲ, ಅದು ಹೇಗೆ ಬರುತ್ತೆ ಅಂತ. ಹಾಗೂ ಇಂದಿಗೂ ಈ ರಹಸ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲವಂತೆ. ಈ ವಿಷಯದ ಕುರಿತು ಸಾಕಷ್ಟು ಅಭಿಪ್ರಾಯಗಳಿದೆ. ಅಂದರೆ ಸಾಕಷ್ಟು ಜನ ಅಭಿಪ್ರಾಯಗಳು ಕೊಟ್ಟಿದ್ದಾರೆ. ಕೆಲವರು ಈ ದೇವಾಲಯದ ಕೆಳಗೆ ನೈಸರ್ಗಿಕ ಸಿಹಿ ನೀರು ಇರಬಹುದೆಂದು ಹೇಳುತ್ತಾರೆ. ಅದೇ ರೀತಿಯಾಗಿ ಇನ್ನೂ ಕೆಲವರು ದೇವಾಲಯದ ಹತ್ತಿರವಿರುವ ಸ್ಯಾಂಕಿ ಟ್ಯಾಂಕಿನಿಂದ ನೀರು ಹರಿದು ಬರುತ್ತಿರಬಹುದೆಂದು ಹೇಳುತ್ತಾರೆ.
ಆದರೆ ಸ್ಯಾಂಕಿ ಟ್ಯಾಂಕಿ ನಿರ್ಮಿಸುವುದಕ್ಕೂ ಮೊದಲೇ ಇಲ್ಲಿ ದೇವಾಲಯವಿತ್ತೆಂದು ಹೇಳಲಾಗಿದೆ. ದೇವಾಲಯವು ನೂರಾರು ವರ್ಷಗಳವರೆಗೆ ಭೂಮಿಯಲ್ಲಿ ಭೂಗತವಾಗಿದ್ದರೂ ಅದರ ಹೊಳಪು ಸೌಂದರ್ಯ ಇಂದಿಗೂ ಮಾಸಿಲ್ಲ. ಕಾಡು ಮಲ್ಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಇನ್ನೊಂದು ದೇವಸ್ಥಾನ ಅಂದರೆ ಪ್ರಸಿದ್ಧಿ ಹೊಂದಿರುವ ಗಂಗಮ್ಮ ದೇವಿ ದೇವಸ್ಥಾನ. ಈ ದೇವಾಲಯದ ಮುಖ್ಯ ದೇವತೆ ಗಂಗಮ್ಮ ಅಥವಾ ಗಂಗಾ ದೇವತೆಯಾಗಿದ್ದು, ಗಂಗಮ್ಮ ಭೂಮಿಯ ಮೇಲೆ ಗಂಗಾ ನದಿಯಾಗಿ ಉದ್ಭವವಾಗಿದ್ದಾರೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ವಿಶಿಷ್ಟವಾಗಿ ಪ್ರತಿ ವರ್ಷವೂ 3 ದಿನ ಜಾತ್ರೆ ನಡೆಯುತ್ತೆ. ನಾನು ನಿಮಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬಗ್ಗೆ ಹೇಳಿಲ್ಲ. ಇದು ಕೂಡ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಬರುತ್ತೆ. ಇತಿಹಾಸದ ಪ್ರಕಾರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು 1669ರಲ್ಲಿ ನಿರ್ಮಾಣವಾದ ಪುರಾತನ ದೇವಾಲಯ ಎಂದು ಹೇಳಲಾಗುತ್ತೆ. ಇಲ್ಲಿ ಗರ್ಭಗುಡಿಯಲ್ಲಿ ಪಶ್ಚಿಮಾಭಿಮುಖವಾಗಿ ನಿಂತಿರುವ ನರಸಿಂಹ ದೇವರ ವಿಗ್ರಹವಿದೆ. ಇದು ವಿಶಿಷ್ಟವಾಗಿದ್ದು ಗರುಡನಿಗೆ ದೈನಂದಿನ ಪೂಜೆ ಸಲ್ಲಿಸಲಾಗುತ್ತದೆ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಇತಿಹಾಸದ ಪ್ರಕಾರದ 1669ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಸಹೋದರರಾದ ಯಕ್ಕೋಜಿ ರಾವ್ ಬೆಂಗಳೂರಿಗೆ ಭೇಟಿ ನೀಡಿದಾಗ ಈ ದೇವಾಲಯವನ್ನು ನಿರ್ಮಿಸಿದರು ಎಂದು ಇತಿಹಾಸ ಹೇಳುತ್ತೆ. ಬಂಧುಗಳೇ, ದಕ್ಷಿಣ ಮುಖ ನಂದೀಶ್ವರ ದೇವಸ್ಥಾನದ ಬಗ್ಗೆ ನಾನು ಇನ್ನೊಂದು ನಿಮಗೆ ಮಾಹಿತಿ ಕೊಡ್ತೀನಿ. ಅಂದರೆ ಇತಿಹಾಸ ಅಂದರೆ ಯಾವಾಗ ಈ ದೇವಸ್ಥಾನ ಬೆಳಕಿಗೆ ಬಂತು ಅಂತ ನಿಮಗೆ ಹೇಳ್ತೀನಿ. ಅಂದರೆ ಭೂಮಿಯಲ್ಲಿ ಒಳಗಡೆ ಹೂತೋಗಿತ್ತಿದ್ದು ದೇವಸ್ಥಾನ ಯಾವಾಗ ಬೆಳಕಿಗೆ ಬಂತು ಅಂತಂದರೆ, ಈ ಜಾಗವನ್ನು 1997ರಲ್ಲಿ ಇಲ್ಲಿನ ಸ್ಥಳೀಯ ರಾಜಕಾರಣಿ ಅವರು ಜಾಗವನ್ನು ಮಾರಾಟ ಮಾಡ್ತಾರೆ ಯಾರೋ ಒಬ್ಬರಿಗೆ. ಈ ಜಾಗವನ್ನು ತೆಗೆದುಕೊಂಡ ಒಬ್ಬ ವ್ಯಕ್ತಿ ಇಲ್ಲಿ ಯಾವುದೋ ಒಂದು ಕಟ್ಟಡವನ್ನು ನಿರ್ಮಿಸಬೇಕು ಅಂತೇಳಿ ಕೆಲಸವನ್ನು ಕೈಗೊಳ್ತಾರೆ ಕಟ್ಟಡ ನಿರ್ಮಾಣಕ್ಕಾಗಿ. ಭೂಮಿಯನ್ನು ಅಗೆಯುವಾಗ ಇಲ್ಲಿ ಆಕಸ್ಮಿಕವಾಗಿ ದೇವಾಲಯ ಕಾಣಿಸಿಕೊಂಡಿತು. ದೇವಾಲಯವು ಸಂಪೂರ್ಣವಾಗಿ ಮಣ್ಣಿನೊಳಗೆ ಹೂತು ಹೋಗಿತ್ತಂತೆ. ಮಲ್ಲೇಶ್ವರಂನ ಸ್ಥಳೀಯರಿಗೆ ಈ ವಿಷಯ ತಿಳಿದ ತಕ್ಷಣ ಕಟ್ಟಡ ನಿರ್ಮಾಣ ಕೆಲಸವನ್ನು ವಿರೋಧಿಸ್ತಾರೆ. ಇಲ್ಲಿ ಕಟ್ಟಡ ನಿರ್ಮಾಣ ಮಾಡಬಾರದು ಅಂತೇಳಿ ಈ ವಿಷಯವನ್ನು ಪುರಾತತ್ವ ಸಮೀಕ್ಷೆಗೆ ತಿಳಿಸ್ತಾರೆ. ಅಂದರೆ ಪುರಾತತ್ವ ಇಲಾಖೆಗೆ ತಿಳಿಸ್ತಾರೆ. ತಕ್ಷಣವೇ ಈ ಸ್ಥಳದ ಮೇಲೆ ಉತ್ಖನನದ ಕೆಲಸ ಆರಂಭವಾಗುತ್ತೆ. ಭೂಮಿಯಲ್ಲಿ ಹೂತು ಹೋಗಿದ್ದ ದೇವಾಲಯವನ್ನು ಕಟ್ಟಡ ನಿರ್ಮಾಣದಿಂದ ಸಂರಕ್ಷಿಸುತ್ತಾರೆ. ದೇವಾಲಯ ಕಾಣಿಸಿಕೊಂಡಾಗ ಹೇಗೆ ಇದ್ದಿತ್ತೋ ಇಂದಿಗೂ ಈ ದೇವಾಲಯ ನೋಡಲು ಹಾಗೇ ಇದೆ. ಇದರ ಕೆಲವು ಗೋಡೆಗಳು ಹಾಳಾಗಿದೆ ಅಷ್ಟೇ, ಅದನ್ನು ಪುನರ್ ನಿರ್ಮಾಣ ಮಾಡಲಾಗಿದೆ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಮುಖ್ಯವಾದದ್ದು ಅಂತಂದರೆ ನಂದಿ ಬಾಯಲ್ಲಿ ನೀರು ಬರುತ್ತೆ. ಆ ನೀರು ಶಿವಲಿಂಗದ ಮೇಲೆ ಬೀಳುತ್ತೆ. ಶಿವಲಿಂಗದ ಮೇಲೆ ಬಿದ್ದ ನಂತರ ಕಲ್ಯಾಣಿ ಸೇರುತ್ತೆ. ಇದರಲ್ಲಿ ವಿಶಿಷ್ಟ, ನೀವು ಮಲ್ಲೇಶ್ವರಂ ಬಂದರೆ ಅಂದರೆ ಈಗ ಕಡಲೆಕಾಯಿ ಪರಿಷೆ ನಡೀತಾ ಇದೆ 8, 9, 10 ನವೆಂಬರ್ ತಿಂಗಳು. ಇವಾಗ ಏನಾದರೂ ಬಂದರೆ ನೀವು ದಕ್ಷಿಣ ಮುಖ ನಂದೀಶ್ವರ ದೇವಸ್ಥಾನವನ್ನು ಖಂಡಿತವಾಗ್ಲೂ ನೀವು ನೋಡಿ ದೇವರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳ್ರಿ. ಅದೇ ರೀತಿಯಾಗಿ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೂ ಹೋಗಿ, ಅಲ್ಲೂ ಕೂಡ ಅಷ್ಟೇ ಭಾಳ ಇತಿಹಾಸವಾದ ಕಾಡು ಮಲ್ಲೇಶ್ವರ ದೇವಸ್ಥಾನ. ಅದೇ ರೀತಿ ಪಕ್ಕದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ, ಗಂಗಮ್ಮ ತಾಯಿ ದೇವಸ್ಥಾನ ಕೂಡ ಇದೆ. ಅದ್ರ ಜೊತೆಗೆ ನೀವು ಕಡಲೆಕಾಯಿ ಪರಿಷೆಯ ಒಂದು ಸವಿಯನ್ನು ಇಲ್ಲಿ ಅನುಭವಿಸ್ಬೋದು. ಅಂದರೆ ವಿವಿಧ ರೀತಿಯ ಕಡಲೆಕಾಯಿಗಳಿದೆ. ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಸುತ್ತಮುತ್ತಲಿನ ಜಿಲ್ಲೆಗಳಿಂದಲೂ ಕಡಲೆಕಾಯಿ ವೆರೈಟಿ ಕಡಲೆಕಾಯಿಗಳನ್ನು ತಂದಿದ್ದಾರೆ. ಸಿಕ್ಕಾಬಟ್ಟೆ ಕಡಲೆಕಾಯಿಗಳಂತೂ ಹಾಕ್ಬಿಟ್ಟಿದ್ದಾರೆ. ಅದರಲ್ಲಿ ಕೆಲವು ಹಸಿ ಕಡಲೆಕಾಯಿ ಕೂಡ ಸಿಗುತ್ತೆ ನಿಮಗೆ, ಹುರಿದಿರೋ ಕಡಲೆಕಾಯಿ ಸಿಗುತ್ತೆ, ಒಣಗಿರೋ ಕಡಲೆಕಾಯಿ ಕೂಡ ಸಿಗುತ್ತೆ. ಅಲ್ಲೇ ನಿಮಗೆ ಉರಿತಾ ಇರ್ತಾರೆ ಬಿಸಿಯಲ್ಲಿ ಕಡಲೆಕಾಯಿಯನ್ನು, ಅದನ್ನು ನೀವು ಸವಿಬೋದು. ಅದೇ ರೀತಿಯಾಗಿ ನೀವು ಬೇರೆ ಬೇರೆ ಹಣ್ಣುಗಳು ಸಿಗುತ್ತೆ. ಇಲ್ಲಿ ಭಾಳಷ್ಟು ಎಲ್ಲ ರೀತಿಯ ಅಂಗಡಿ ಮುಂಗಟ್ಟುಗಳು ಕೂಡ ಇದೆ. ಮಲ್ಲೇಶ್ವರಂನಲ್ಲಿ ನಡೀತಿರುವ ಕಡಲೆಕಾಯಿ ಪರಿಷೆ ಅಂತೂ ಮಿಸ್ ಮಾಡ್ಕೋಬೇಡಿ, ಭಾಳ ಚೆನ್ನಾಗಿದೆ. ಸಾಧ್ಯವಾದರೆ 8, 9, 10 ಈ 3 ದಿವಸದೊಳಗೆ ನೀವು ಭೇಟಿ ಕೊಡಿ. 8, 9, 10 ನಂತರನೂ ಕೂಡ 2 ದಿನ ಅಥವಾ 3 ದಿನ ಕಡಲೆಕಾಯಿ ಪರಿಷೆ ಕಂಟಿನ್ಯೂ ಇರುತ್ತೆ. ಅಂದರೆ 11, 12ನೇ ತಾರೀಕುವರೆಗೂ ಕೂಡ
ಇರುತ್ತೆ, ಕಂಟಿನ್ಯೂ ಆಗಿ ಇದ್ದೇ ಇರುತ್ತೆ. ಆಗಲೂ ಕೂಡ ನೀವು ಭೇಟಿ ನೀಡ್ಬೋದು. ಸಪೋಸ್ ನಿಮಗೆ 8, 9, 10 ಕಡಲೆಕಾಯಿ ಪರೀಕ್ಷೆ ಮಲ್ಲೇಶ್ವರಂನಲ್ಲಿ ಭೇಟಿ ನೀಡೋಕ್ಕೆ ಆಗಲಿಲ್ಲ ಅಂತಂದರೆ ನೀವು 11, 12, 13, 14 ಈ ಡೇಟ್ಗಳಲ್ಲೂ ಭೇಟಿ ನೀಡ್ಬೋದು. ಯಾಕಂದರೆ ಕಡಲೆಕಾಯಿ ಪರೀಕ್ಷೆ ಮುಗಿದ ನಂತರವೂ 3-4 ದಿನ ಕಡಲೆಕಾಯಿ ಪರೀಕ್ಷೆ ಇದ್ದೇ ಇರುತ್ತೆ. ಅದೇ ರೀತಿ ಜನಸಂದಣಿ ಕೂಡ ಇರುತ್ತೆ. ಭಾಳಷ್ಟು ಜನ ಕೂಡ ಇಲ್ಲಿ ಭೇಟಿ ನೀಡ್ತಾರೆ. ಭಾಳ ಚೆನ್ನಾಗಿರುತ್ತೆ. ಸಾಧ್ಯವಾದರೆ ಕಡಲೆಕಾಯಿ ಪರೀಕ್ಷೆನ ನೀವು ಬಂದು ಇಲ್ಲಿ ಭೇಟಿ ನೀಡಿ ಅದರ ಒಂದು ಸವಿಯನ್ನು ನೀವು ಸವಿಬೇಕು.